ಇವಾಗ ಯಾವ್ದು ಚುನಾವಣೆ ಇಲ್ಲ, ನಾನ್ ನಿಮ್ಮನ್ನ ಓಟ್ ಹಾಕಿ ಅಂತಾನು ಕೇಳಲ್ಲ. ಆದ್ರೆ ನಿಮ್ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅಣ್ಣ, ನಾನು ನನ್ನ ಅಕಾಡೆಮಿಯಲ್ಲಿ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಎತ್ತಿಟ್ಕೊಂಡಿರೋ ಒಂದೊಂದು ರೂಪಾಯಿನ ತಂದು ನಾನು ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇರೋದು. ನಾನ್ ಯಾವನ ಹತ್ರನು ₹1 ಕೈ ಚಾಚಿಲ್ಲ, ಚಾಚೋದು ಇಲ್ಲ, ಯಾವನ್ನು ಚಾಚಕ್ಕೂ ಬಿಡಲ್ಲ. ಇದಂತೂ ಸತ್ಯ. ನಾನು ಎಲ್ರಿಗೂ ಹೇಳ್ತೀನಿ, ಇವತ್ತೊಂದು 20-25 ಲಕ್ಷ ರೂಪಾಯಿ ನನ್ನ ದುಡಿಮೆ. ಬೇರೆ MLA ಹೇಳ್ತಾರೆ ಇನ್ನೊಂದು 5 ಲಕ್ಷ ಹಾಕಿ ಒಂದು ಸೈಟ್ ತೆಗೆದು ಪಡಿನಿಲ್ಲಾರ ಅನ್ಕೋಬಹುದಾಗಿತ್ತು. ನಾನು ಆ ಕೆಲಸ ಎಲ್ಲ ಮಾಡಲ್ಲ. ನಾನು ನಿಮ್ಗೆ 5 ವರ್ಷನೂ ನಿಮ್ ಕಷ್ಟಕ್ಕೆ ಸ್ಪಂದಿಸ್ತೀನಿ. ನಿಮ್ ಜೊತೆ ನಾನು ನಿಲ್ತೀನಿ, ನಿಮ್ ಸಮಸ್ಯೆ ಬಗೆಹರಿಸ್ತೀನಿ. ನಾನೀಗ ಸ್ವಂತ ದುಡ್ಡಲ್ಲಿ 5 ಆಂಬ್ಯುಲೆನ್ಸ್ ತಗೊಂತಾ ಇದ್ದೀನಿ. ಇನ್ನೊಂದು ತಿಂಗಳಲ್ಲಿ ಇನಾಗ್ರೇಟ್ ಮಾಡ್ತೀನಿ. ಸ್ವಂತ ದುಡ್ಡಲ್ಲಿ ನನ್ನ ಸಂಪಾದನೆ, ನಾನು ಖರ್ಚು ಮಾಡ್ತಿರೋ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ತೀನಿ. ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ತೀನಿ. ಯಾರು ಎಲ್ಲಿ ಕರೆದು ಕೇಳಿದ್ರು ನಾನು ಕೊಡಕ್ ರೆಡಿ ಇದ್ದೀನಿ. ಯಾಕೆಂದ್ರೆ ನಾನು ನಿಯತ್ತಾಗಿ ಸಂಪಾದಿಸಿರೋ ದುಡ್ಡಿದು. 5 ಆಂಬ್ಯುಲೆನ್ಸ್ ತಗೊಂತಾ ಇದ್ದೀನಿ. ಮಂಚೇನಹಳ್ಳಿಯಲ್ಲಿ ಒಂದು ನಿಲ್ಲಿಸ್ತೀನಿ, ನಂದಿಯಲ್ಲೊಂದು, ಪೆರೇಸಂದ್ರದಲ್ಲೊಂದು, ಚಿಕ್ಕಬಳ್ಳಾಪುರದಲ್ಲಿ 2. ಇನ್ನೊಂದು 2 ತಿಂಗಳು ಬೇಕು. ಹೊಸ ತಗೊಂತಾ ಇದೀನಿ. ಇನ್ನ ಫಾರ್ಮಾಲಿಟೀಸು, ಅಪ್ರೂವಲ್, ಅದನ್ನ ಆಂಬ್ಯುಲೆನ್ಸ್ ಆಗಿ ಕನ್ವರ್ಟ್ ಮಾಡಕ್ 1-2 ತಿಂಗಳು ಆಗ್ಬೋದು. ಒಂದ್ ನಂಬರ್ ಕೊಟ್ಟಿರ್ತೀನಿ, 24x7. ಆ ನಂಬರ್ ಫೋನ್ ಮಾಡಿದ ತಕ್ಷಣ ಆ ನಿಯರ್ ಬೈ, ಸಪೋಸ್ ನೀವು ಪೆರೇಸಂದ್ರ ಭಾಗದವರಾದ್ರೆ, ಮಂಚನಹಳ್ಳಿ ಭಾಗದವರಾದ್ರೆ, ಆಂಬ್ಯುಲೆನ್ಸ್ ಡ್ರೈವರ್ ಇಂದ ನಿಮಗೆ ಕಾಲ್ ಮಾಡಿಸಿ ನಿಮ್ಮನ್ನ ಇಮಿಡಿಯೇಟ್ ಆಗಿ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲ್ಗೋ ಇಲ್ಲಾಂದ್ರೆ ಬೆಂಗಳೂರು ಹಾಸ್ಪಿಟ್ಲ್ಗೋ ₹1 ತಗೊಳ್ಳದೆ ಶಿಫ್ಟ್ ಮಾಡಿಸ್ತೀನಿ. ನನಗೇನಿಲ್ಲ ಅಂದ್ರೂ ಇದಕ್ಕೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಬರುತ್ತೆ. ಏನ್ ದುಡ್ಡು ಸಂಪಾದಿಸಿ ಏಂ ಶಾಸ್ತವು ಎಂತೈನ ಕೂಟಿಕೆ ಎನ್ನಾళ్ళు ಬದುಕಿನ ಕಾಟಿಕೆ. ఎత్తిపెట్టు బిడ్లకి మనుములకి ఆనా కొడుకులకి ఎత్తిపెట్టాక మనం కష్టపడేది. తిరిగి కొనాకాలంలో కూడు కూడా వేయరు, అంత దుడ్డు చేసి పెడితే. అందుకే చాలా బిడ్లకంతా చేసేకపోద్దండ. నాకి అది బాగా తెలుసు. రేపు పొద్దున్న నా బిడ్డలు చేయి పడతారో లేదో తెలియదు. బళాపమోళ్ళు మీరంతా అన్నం పెడతారు నాకు ಅಲ್ವಾ. ಸ್ವಲ್ಪ ಬಹಳಷ್ಟು ಜನಕ್ಕೆ ನಾನು ಹೇಳೋದೇನು ಅಂದ್ರೆ, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ. ಅಣ್ಣ, ನಾನು ಪೆರೇಸಂದ್ರದಲ್ಲಿ ನನ್ನ ಫ್ರೆಂಡ್ಸ್ ಆಟೋ ಇಟ್ಕೊಂಡಿದ್ರು. ಕ್ರಾಸಿಂದ ಊರಿಗೆ, ಊರಿಂದ ಕ್ರಾಸ್ಗೆ. ಅರ್ಧ ದಿನ ನಾನು ಅವ್ರ ಜೊತೆನೆ ಕುತ್ಕೊಂಡು ಪಕ್ಕದ ಸೀಟಲ್ಲೇ ಕ್ರಾಸ್ಗೆ ಹೋಗೋದು, ಊರಿಗೆ ಹೋಗೋದು. ಒಂದೆರಡು ಟ್ರಿಪ್ ಹೊಡಿಯೋ ಅಂದ್ರೆ ನಾನು ಕ್ರಾಸಿಂದ ಊರಿಗೆ, ಊರಿಂದ ಕ್ರಾಸ್ಗೆ ಓಡಿಸಿದ್ದೀನಿ. ನನಗೆ ಆಟೋ ಡ್ರೈವರ್ಸ್ ಕಷ್ಟ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಈ 5,000 ರೂಪಾಯಲ್ಲಿ ನಿಮ್ಮ ಮಗುಗೆ ಬಟ್ಟೆ ಕೊಡಿಸಿ, ಸ್ಕೂಲ್ ಫೀಸ್ ಕೊಡಿಸಿ, ಬಟ್ಟೆ ಕೊಡಿಸಿ, ಇಲ್ಲ ನೀವು ಗಂಡ ಹೆಂಡತಿ ಹೋಗಿ ಒಂದು ಒಳ್ಳೆ ಊಟ ಮಾಡಿ, ನೀವು ಇದು ಏನಕ್ಕಾದ್ರೂ ಬಳಸಿ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನಿಮಗೆ ಕಷ್ಟ ಬಂದ್ರೆ ನಿಮ್ಮ ಅಣ್ಣ ತಮ್ಮ ಪ್ರದೀಪ್ ಈಶ್ವರ್, ನಿಮ್ಮ ಅಣ್ಣನೋ ತಮ್ಮನೋ MLA ಆಗಿರೋದಂತ ನೆನ್ಪಿಟ್ಕೊಳ್ಳಿ. ನಾನು ಯಾವ ಚುನಾವಣೆ ಗಿಮಿಕ್ಕು ಮಾಡ್ತಿಲ್ಲ. 4.25 ವರ್ಷ ಆದ್ಮೇಲೆ ನಿಮ್ಮ ಹತ್ರ ಬಂದು ವೋಟ್ ಕೊಡಿ ಅಂತ ನಾನು ಕೇಳೋದು ಇಲ್ಲ. ನಾನು ಇಷ್ಟ ಆಗಿ ನನ್ನಿಂದ ಒಳ್ಳೇದಾಗುತ್ತೆ ಅಂದ್ರೆ ನನಗೆ ವೋಟ್ ಹಾಕ್ಸಿ. ಇನ್ಯಾವನೋ ಒಳ್ಳೇದ್ ಮಾಡ್ತಾನೆ ಅಂದ್ರೆ ಅವನ್ನೇ MLA ಮಾಡಿ. ನನಗೆ ಬೇರೆ ರಾಜಕಾರಣಿಗಳ ತರ ಅಭದ್ರತೆ ಇಲ್ಲ. ನೀನ್ ಒಕ್ಕಿತ ಹಿಂಡೆದೇ ಲಾಟ್ರಿ. ಇದಾಗಿ 5 ವರ್ಷ ಸೇವೆ ಮಾಡೋದು ಬಿಟ್ಟು ಇನ್ನು 30 ವರ್ಷ 40 ವರ್ಷ ಅವೆಲ್ಲ ಇಲ್ಲ. 5 ವರ್ಷ ನಾನು ಏನ್ ಮಾಡ್ಬೇಕು ಮಾಡಾಕ್ತೀನಿ. ನಾನೀಗ ಚಿಕ್ಕಬಳ್ಳಾಪುರದಲ್ಲಿ ಈ ಮಾರ್ಚ್ ಏಪ್ರಿಲ್ಗೆ ಫ್ರೀ CET ನೀಟ್ ಕೋಚಿಂಗ್. ನಿಮ್ ಮಕ್ಕಳು ಸೈನ್ಸ್ ಓದ್ತಿದಾರಾ? ಬೆಂಗಳೂರಿಗೆ ಲಕ್ಷಗಳು ಕೊಟ್ಟು ಕಳಿಸ್ಬೇಡಿ. ಚಿಕ್ಕಬಳ್ಳಾಪುರದಲ್ಲಿ ಫ್ರೀ CET ನೀಟ್ ಕೋಚಿಂಗ್ ಸೆಂಟರ್ ಮುಂದಿನ ಮಾರ್ಚ್ ಇಂದ ಓಪನ್ ಮಾಡ್ತಿದ್ದೀನಿ. ತಿಂಡಿ ಊಟ ಕೂಡ ಕೊಟ್ಟು ಆ 2 ತಿಂಗಳು ಅವ್ರಿಗೆ ನೀಟ್ಗೆ, CETಗೆ, JEE ಟ್ರೈನಿಂಗ್ ಕೊಡ್ತೀನಿ. ಮೊದಲನೇದು. IAS KS ಕೋಚಿಂಗ್ ಸೆಂಟರ್, ಫ್ರೀ ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರದಲ್ಲಿ ತೆಗಿತೀನಿ. ₹1 ಫೀಸ್ ಇಲ್ಲ. ಇದಕ್ಕೆಲ್ಲ ನನಗೆ ಲಕ್ಷಗಳು ಬೇಕು. ಯಾರು ಅಂದ್ರು, ಏನೋ ನಿನಗೆ ಬುದ್ಧಿ ಇಲ್ಲ, ಕಾಸು ಯಾಕಂತ ಖರ್ಚು ಮಾಡ್ತಿದೀಯಾ? ನಾನು ಹೇಳಿದೆ, ಅಣ್ಣ ನೆಕ್ಸ್ಟ್ ಟೈಮ್ ಗೆಲ್ತೀನಿ ಅಂತ ಗ್ಯಾರಂಟಿ ಇದೆಯೇನೋ? ಅವ್ರು ನೀನು 30 ವರ್ಷ ಮುಟ್ಟಕ್ಕಾಗಲ್ಲ. ಸುಧಾಕರ್ನು ಹಂಗೆ ಅಂತಿದ್ದು, ನಾನು ಬಂದು ಮುಟ್ಲಿಲ್ವಾ? ಅವೆಲ್ಲ ಸುಳ್ಳು ಅಲ್ವಾ? ಏನು 2 ತಿಂಗಳಿಂದ ಮುಟ್ಟಕ್ಕಾಗಲ್ಲ, ಬರ್ಲಿಲ್ವಾ 22 ದಿನಕ್ಕೆ? ಅಕಸ್ಮಾತ್ ನಾನು ಅದು ಹೇಳ್ತೀನಿ, ನನಗೇನ್ ಭಯ ಇಲ್ಲ. 5 ವರ್ಷ ನಾನು ಏನ್ ಅನ್ಕೊಂಡಿದ್ದೀನೋ ಅದ್ ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ನಿಮಗ್ ಆಯ್ಕೆ. ಪ್ರದೀಪ್ ಈಶ್ವರ್ ಒಳ್ಳೆಯವನು ಅಂದ್ರೆ ಓಟ್ ಹಾಕಿ ಸ್ವಾಮಿ. ನನಗಿಂತ ಒಳ್ಳೆಯವನು ಬಂದ್ರೆ ಅವನಿಗೆ ಹಾಕಿ. ನನಗೇನು ಅಭದ್ರತೆ ಇಲ್ಲ. ನಾನು ಇವತ್ತು ಕಷ್ಟಪಟ್ಟು ದುಡಿದು ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಕಷ್ಟಪಟ್ಟು ತಂದು ಆ ದುಡ್ಡನ್ನ ಕೊಡ್ತಾ ಇದ್ದೀನಿ. ಒಳ್ಳೇದಾಗ್ಬೇಕು ಸರ್ ನಿಮ್ಗೆ.
ಸರ್ ನಮ್ಮಂತ ಹುಡುಗರು ಏನೋ ಮಾಡ್ಬೇಕು ಅಂತ ಬಂದಿದೀವಿ, ಸಪೋರ್ಟ್ ಮಾಡಿ ಸರ್. ಸರ್ ನೀವು ನಮ್ಗೆ ಸಪೋರ್ಟ್ ಮಾಡದೇ ಇದ್ರು ಜೈಕಾರ ಹಾಕೋದೆಲ್ಲ ಬೇಡ ಸರ್. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡಿದಾಗ ನೀವು ಜಡ್ಜ್ ಮಾಡಿ ಸರ್, ನಾನು ಒಳ್ಳೇದ್ ಮಾಡ್ತಿದ್ದೀನೋ ಇಲ್ವೋ ಅಂತ. ಯಾರು ಹೇಳಿದ್ರು ನನ್ನ ಒಳ್ಳೇದ್ ಮಾಡಕ್ ಬಿಡ್ತಿಲ್ಲ, ನಗರಸಭೆ ಕೌನ್ಸ್ ತೋರಿಸಿ ಬಿಡ್ತಿಲ್ಲ, ಯಾಕಂದ್ರೆ ಎಲ್ರಿಗೂ ಕಡಿವಾಣ. ನಾನು ಬಂದಾಗಿಂದ ನೋಡ್ಬೇಕು, ಒಬ್ಬನ ₹1 ಮುಟ್ಟಕ್ ಬಿಡ್ತಿಲ್ಲ. ನನ್ನನ್ನು ಬೈತಾರೆ, ನೀನ್ ಬೈಯೋದಲ್ಲ, ನೀನ್ ಧರಣಿ ಮಾಡಿದ್ರು ಐ ಡೋಂಟ್ ಕೇರ್. ಯಾವನ್ನ ₹1 ಮುಟ್ಟಕ್ ನಗರಸಭೆನ ಕ್ಲೀನ್ ಮಾಡ್ತೀನಿ, ಒಂದು ಅವಕಾಶ ಕೊಡಿ ನನಗೆ, ಅದೇನಾಗುತ್ತೋ ಆಗ್ಲಿ ನೋಡೋಣ. ಅವ್ರು ಯಾರೋ ಮೊನ್ನೆ ಬಡವ್ರು ಹೇಳ್ತಿದ್ರು, ಅಜ್ಜಿ ₹70,000 ತಗೊಂಡಿದಾರಂತೆ ಖಾತೆಗೆ ರೀ. ಆಕೆ 2 ವರ್ಷ ಸೇವಿಂಗ್ ರೀ. ಮತ್ತೆ ಹೇಳ್ತಾರೆ ನಗರಸಭೆಯಲ್ಲಿ ಭ್ರಷ್ಟರ, ನಾವು ಭ್ರಷ್ಟರೇ. ಹೆಂಗ್ರಿ ತರೋದು ಕೂಲಿ ಮಾಡೋರು? ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಸರ್? ಈ ನೋವು ನನಗೆ ಗೊತ್ತು. ನನ್ನ ತಂದೆ ತಾಯಿ ತೀರೋದಾಗ ಹಾಸ್ಪಿಟಲ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋನ್ಗೆ ದುಡ್ಡು ಕೊಡ್ಬೇಕಾಯ್ತು. ಅವತ್ತು ನನ್ನ ಹತ್ರ ಇರ್ಲಿಲ್ಲ. ಅವತ್ ಯಾರ ಹತ್ರ ₹500 ₹1,000 ಇಸ್ಕೊಂಡೋಗ ಅವನಿಗೆ ಲಂಚ ಕೊಡೋ ಪರಿಸ್ಥಿತಿ ಬಂದ್ರೆ ಅವನಿಗೇನು ಅನ್ಸಲ್ಲ, ₹500 ಅನ್ಸುತ್ತೆ. ಬಟ್ ನಮ್ಮಂತವ್ರಿಗೆ ನಾವು ಬದಲು ಮಾಡಬೇಕು. ನಿಮ್ ಜೊತೆ ನಾವ್ ಇರ್ತೀವಿ. ಆಟೋ ಡ್ರೈವರ್ಸ್ ಎಲ್ರಿಗೂ ಹೇಳ್ತೀನಿ ಅಣ್ಣ, ನಿಮ್ದೇನೋ ಒಂದು RTO ಸಮಸ್ಯೆ ಬಂತ, ಮತ್ತೊಂದು ಅಣ್ಣ, ಇನ್ನೊಂದಣ್ಣ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ, ನಿಮ್ ಮಗ ಮಗಳು ಮನೆಯಲ್ಲಿ ಇರ್ತಾರೆ, ದಯವಿಟ್ಟು ಕುಡ್ದು ಆಟೋ ಓಡಿಸ್ಬೇಡ್ರಣ್ಣ. ಅಣ್ಣ ಹೆಚ್ಚು ಕಡಿಮೆ ಆಗಿ ನೀವೇನಾದ್ರೂ ತೀರೋಗ್ಬಿಟ್ರೆ ನಿಮ್ ಮಕ್ಕಳು ಬೆಳೆಯೋದು ಬಹಳ ಕಷ್ಟ ಆಗುತ್ತಣ್ಣ. ನಾನು PUC ಅಲ್ಲಿ ಇದ್ದಾಗ ನಮ್ ತಂದೆ ತಾಯಿ ತೀರೋದ್ರು. ನಾನ್ ಲೈಫಲ್ಲಿ ಸೆಟ್ಲ್ ಆಗಿ ಮದುವೆ ಆಗೋಷ್ಟೊತ್ತಿಗೆ 35 ವರ್ಷ ಆಯ್ತಣ್ಣ. ಏನೋ ನಮ್ಮ ಹಣೆ ಬರ ಚೆನ್ನಾಗಿತ್ತು, ಸೆಟ್ಲ್ ಆದ್ವಣ. ಇಲ್ಲ ಅಂದ್ರೆ ಏನಣ್ಣ ಆಗೋದು? ದಯವಿಟ್ಟು ಕುಡ್ದು ಆಟೋ ಓಡಿಸ್ಬೇಡ್ರಣ. ನಿಮ್ ಮಕ್ಕಳ ಮುಖ ಒಂದ್ಸಲ ನೋಡ್ರಣ. ಏನೋ ಸ್ಪೀಡ್ ಆಗಿ ಓಡಿಸ್ಬಿಟ್ರೆ ಬಿಲ್ಡಪ್ ಎಲ್ಲ ಅನ್ಕೋಬೇಡ್ರಣ, ಇಲ್ಲಿ ಯಾವನು ಆಗಲ್ಲ. ಎರಡನೇದು, ದಯವಿಟ್ಟು ಏನೆಲ್ಲ ನಿಮ್ಗೆ ಕಷ್ಟ ಸುಖ ಏನಿದೆ, ನಿಮ್ ಮಕ್ಕಳು ದೊಡ್ಡ ಹಣ, ಅವ್ರು ಬೆಳಿಬೇಕು, ಅವ್ರಿಗೆ ಮದುವೆ ಆಗ್ಬೇಕಣ್ಣ. ನೀವು ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಟ್ರೆ ನಿಮ್ ಮಕ್ಕಳು ಬೀದಿಗೆ ಬಂದ್ಬಿಡ್ತಾರಣ್ಣ. ಎರಡನೇದು, ಸ್ಪೀಡಾಗಿ ಓಡ್ಸಕ್ ಹೋಗ್ಬೇಡ್ರಣ್ಣ. ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ. ಯಾವತ್ತು ಆಕ್ಸಿಡೆಂಟ್ ಒಂದೇ ಸಲ ಆಗೋದು, ನಾನು ಇವತ್ತವರೆಗೂ ಗಾಡಿ ಟಚ್ ಮಾಡಿಲ್ಲ ಹಂಗ ಅನ್ಕೋಬೇಡ್ರಣ್ಣ. ಸ್ವಲ್ಪ ಲಿಮಿಟ್ ಆಗಿ ಓಡಿಸ್ರಣ. ಅಣ್ಣ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಿಮ್ಗೆ ವಯಸ್ಸಿಗೆ ಬಂದಿರೋ ಮಗ ಮಗಳು ಅವ್ರ ಭವಿಷ್ಯ ಏನಾಗುತ್ತಣ್ಣ? ನಾನು MLA ಆಗಲ್ಲ, ನಿಮ್ ಮನೆ ದೊಡ್ಡ ಮಗನಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಮೂರನೇದು, ನಾನು ಶಿಕ್ಷಣಕ್ಕೆ ಸರ್ ಗೊತ್ತಿರ್ಬೇಕು, ಪ್ರತಿ ಮನೆಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕೊಡ್ತಿದ್ದೀನಿ. ಇನ್ನೊಂದು 4-5 ದಿನದಲ್ಲಿ ಪ್ರತಿ ಮನೆಗೂ ಬರುತ್ತೊಂದು ಸೀರೆ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮನೆಗೂ ನನ್ನ ಅಕ್ಕ ತಂಗಿಗೆ ನಾನು ಸೀರೆ ಕೊಡ್ತೀನಿ. 5 ವರ್ಷ ಸೀರೆ ಕೊಡ್ತೀನಿ. 1ರಿಂದ 10ನೇ ಕ್ಲಾಸ್ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಯಾವುದೇ ಆಗ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ, ಏಡೆಡ್ ಸ್ಕೂಲಲ್ಲಿ ಓದ್ತಿರೋ 20,000 ಜನ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಕಲ್ಲರ್ ಬಟ್ಟೆ ಕೊಡಿಸ್ತಾ ಇದ್ದೀನಿ. ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ ನನಗೆ? ಮಿನಿಮಮ್ 10 ಕೋಟಿ ಬರುತ್ತೆ. ನಾನು ಸಂಪಾದಿಸಿರೋದೆಲ್ಲ ತಂದು ಜನಕ್ಕೆ ಕೊಡ್ತಿದ್ದೀನಿ. ನಾನು ಯಾರೋ ಕೇಳಿದ್ರು, ಏನು ಸಾಕು, ನಾನು ತಿನ್ನೋ ಇಷ್ಟ ಅನ್ನಕ್ಕೆ ಸಾಕು ನಮ್ಗಷ್ಟು. ಎತ್ತಿಟ್ಟು ಏನ್ ಮಾಡ್ತೀರಾ ಹೇಳಿ? ನಿಮ್ ವಾರ್ಡಲ್ಲಿ ಅಥವಾ ನಿಮ್ ಊರಲ್ಲಿ ಕೋಟ್ಯಾಧೀಶರು ಇದಾರೆ, ಅವ್ರ ಮಕ್ಕಳು ಅವ್ರನ್ನ ಹೆಂಗ್ ನೋಡ್ತಿದ್ದಾರೆ? ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಅದಕ್ಕೆ ನಾನು ಸೇವೆ ಎಲ್ಲ ಮಾಡಕ್ ಹೋಗಲ್ಲ. ನಾನು ಸಂಪಾದಿಸಿದ್ದೆಲ್ಲ ನಿಮಗೆ ಕೊಟ್ಟು ಬಿಡ್ತೀನಿ.